ನಮಸ್ಕಾರ ಸ್ನೇಹಿತರೆ, ಇವತ್ತು ನನಗೆ ಊಟಿಗೆ 4 ಡೇಸ್ ಡ್ಯೂಟಿ ಆಗಿತ್ತು. ಸೊ ಈಗ ಬಂದೆ, ಬಂಡೀಪುರದಿಂದ ಎಂಟ್ರಿ ಆಗಿ ಒಳಗಡೆ ಹೋಗ್ತಾಯಿದ್ದೆ. ಆಮೇಲೆ ಅಲ್ಲಿ ಮುದ್ದುಮಲೈ ಎಲಿಫೆಂಟ್ ಇದು ಒಳಗೆ ಹೋಗಿದೆ, ಅಲ್ಲಿ ನೋಡ್ತಾ ಇದೆ. ಅಲ್ಲಿ ಸ್ನಾನ ಮಾಡಿಸ್ತಾಯಿದ್ರು ಆನೆಗಳಿಗೆಲ್ಲ. ಎಲ್ಲ ನೀಟಾಗಿ ಅದನ್ನ ನದಿಯಲ್ಲಿ ಮಲಗಿಸಿ ಎಲ್ಲ ಕ್ಲೀನಾಗಿ ವಾಶ್ ಇದು ಮಾಡ್ಕೊಂಡು ಅದು ಸ್ನಾನ ಮಾಡಿಸಿ ಆಮೇಲೆ ಬಂದು ನಾನು ಅಲ್ಲಿ ಹೋಮ್ ಸ್ಟೇ ರೂಮಲ್ಲಿ ಸ್ಟೇ ಆಗಿದ್ರು ಕಸ್ಟಮರು. ಆಮೇಲೆ ಅಲ್ಲೇ ನಾನು ಗಾಡಿ ಹಾಕ್ಬಿಟ್ಟು ನೈಟ್ ಮಲಗಿದ್ದೆ. ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು. ನೈಟ್ ಮಾತ್ರ ಜಿಂಕೆಗಳೆಲ್ಲ ಬಂದು ಅಲ್ಲೇ ಸೇರ್ಕೊಂಡಿತ್ತು. ಆಮೇಲೆ ಬೆಳಗ್ಗೆನೇ ಎದ್ದು ನೋಡಿದ ಕೋತಿಗಳು, ಆಮೇಲೆ ಅಲ್ಲೂ ಕಾಡಾನೆಗಳು, ಆಮೇಲೆ ಪ್ರಾಣಿಗಳೆಲ್ಲನೂ ಬಂದಿತ್ತು. ಕೋತಿ ಬಂದು ನನ್ನ ಗಾಡಿ ಮೇಲೆ ಬೆಳಗ್ಗೆನೇ ಚೇಷ್ಟೆ ಮಾಡ್ತಾಯಿತ್ತು. ಅದು ನೋಡಿ ಏನೇನು ಮಾಡುತ್ತಂತ ಹೇಳ್ಬಿಟ್ಟು. ಈ ಕೋತಿ ನೋಡಿದ್ರೆ ನಂಗೆ ಒಬ್ಬನೇ ನೆನಪಾಗ್ತಿದ್ದು, ಅದು ನಮ್ಮ ಹುಡುಗ. ರಾಕಿ ಏನೋ ಮಾಡ್ತಿದ್ದೆ ಬೆಳಗ್ಗೆ ಬಂದು ಗಾಡಿ ಮೇಲೆ ಕೂತ್ಕೊಂಡು. ಆಮೇಲೆ ಅಲ್ಲಿಂದ ನಾನು ಸರಿ ಅಲ್ಲೇ ಸ್ಟೇ ಆಗಿದ್ರಲ್ಲ, ಒಂದು ನೈಟೆಲ್ಲ ಮುಗೀತು. ಮತ್ತು ಊಟಿ ಕಡೆ ಹೊರಟಿದ್ದೆ. ಊಟಿ ರೋಡಲ್ಲಂತೂ ಸಿಕ್ಕಾಪಟ್ಟೆ ಮಳೆ ಇತ್ತು. ಎಲ್ಲ ಕಡೆ ಅಲ್ಲಲ್ಲಿ ಗುಡ್ಡ ಕುಸಿತಾ ಇತ್ತು. ಆಮೇಲೆ ರೋಡು ಫುಲ್ಲು ಖಾಲಿ ಇತ್ತು, ಅಂಥದ್ದೇನು ರಶ್ ಇರಲಿಲ್ಲ. ಆಮೇಲೆ ಎಲ್ಲಿ ನೋಡ್ಬೋದು ನೀವು ಗಾಡಿಗಳಂಥದ್ದೇನು ರಶ್ ಇರಲಿಲ್ಲ. ಆಮೇಲೆ ಮತ್ತು ಗ್ರೀನರಿ ಚೆನ್ನಾಗಿತ್ತು. ಈ ವೆದರ್ಗೆ ಈ ಜೂನ್ ಜುಲೈ ತಿಂಗಳಲ್ಲಿ ಸಖತ್ತಾಗಿ ಕ್ಲೈಮೇಟು ಚೆನ್ನಾಗಿತ್ತು. ಆಮೇಲೆ ನಾನು ತುಂಬ ಇದು ಮಾಡ್ಕೊಂಡು ಹಂಗೆ ಗಾಡಿನ ಸ್ಲೋವಾಗಿ ಇದು ಮಾಡ್ಕೊಂಡು ಹೋಗ್ತಿದ್ದೆ. ನೋಡ್ಬೋದು ಎಷ್ಟು ನಿಧಾನಕ್ಕೆ ಹೋಗ್ತಾಯಿದ್ದೀನಿ ಅಂತ ನಾನು ಈ ವಿಡಿಯೋದಲ್ಲಿ. ಬೆಳಗ್ಗೆ ಹಂಗೆ ಬಂಡೀಪುರ ಎಂಟ್ರಿ ಆಗಿ ಒಳಗಡೆ ಎಂಟ್ರಿ ಆಗಿ ಬರ್ತಾಯಿದ್ದೆ. ಆಮೇಲೆ ಮುದ್ದುಮಲೆಯಲ್ಲಿ ಸಫಾರಿ ಎಲ್ಲ ಇದು ಮಾಡಿದರು. ಅದರಿಂದ ನಾನು ನಿಧಾನಕ್ಕೆ ಹಂಗೆ ಬಂದು ನಮ್ಮ ಬಾರ್ಡ್ರು ಬಂದೆ, ಕರ್ನಾಟಕದಿಂದ ತಮಿಳ್ನಾಡಿಗೆ ಹೋಗೋಕ್ಕೆ ಅಂಥೇಳಿ. ಈ ಬಾರ್ಡ್ರು ದಾಟಿ ಹಂಗೆ ತಮಿಳ್ನಾಡು ಒಳಗೆ ಇಲ್ಲಿಂದ ತಮಿಳ್ನಾಡು ಎಂಟ್ರಿ ಆಗಿದ್ದೀನಿ. ತಮಿಳ್ನಾಡು ಎಂಟ್ರಿ ಆಗ್ತಾಯಿದ್ದಂಗೆ ಇಲ್ಲಿ ನೋಡ್ಬೋದು ನೀವು ಚೆಕ್ಕಿಂಗ್ ಅಂತೂ ಹೆವಿಯಾಗಿರುತ್ತೆ. ಪ್ರತಿಯೊಂದು ಚೆಕ್ ಮಾಡ್ತಾರೆ. ಎಣ್ಣೆ ಗುಟ್ಕ ಏನಾದರೂ ಇದ್ದರೆ ಪ್ಲಾಸ್ಟಿಕ್ ಬಾಟಲ್ಸ್ ಎಲ್ಲ ಅಲೋ ಇಲ್ಲ. ಅದರಿಂದ ಅಲ್ಲಿ ಎಲ್ಲ ಕಂಪ್ಲೀಟಾಗಿ ಚೆಕ್ ಮಾಡ್ತಿರ್ತಾರೆ. ಚೆಕ್ ಮಾಡಿದೆ ಏನಾದರೂ ಸಿಗಾಕೊಂಡ್ರೆ ಫೈನ್ ಹಾಕ್ತಾರೆ. ಆಮೇಲೆ ನೋಡಿ ಅಲ್ಲಲ್ಲಿ ಯಾವ ಪ್ರಾಣಿಗಳಿಗೆ ಏನು ಕೊಡಬೇಡ್ರಿ ಅಂತೇಳಿ ಹಾಕಿರ್ತಾರೆ. ಆದರೂ ಈ ಕೈಯಲ್ಲಿ ನೋಡಿ ಒಂದು ತೆಂಗಿನಕಾಯಿ ಕೊಟ್ಟಿದ್ದಾರೆ, ಯಾರೋ ತಿನ್ನಕ್ಕಂತ ಹೇಳ್ಬಿಟ್ಟು ಹಾಕಿದ್ದಾರೆ. ಆಮೇಲೆ ಅಲ್ಲಿಂದ ನಾನು ಮುದ್ದುಮಲೈ ಎಂಟ್ರಿ ಆದೆ. ಮುದ್ದುಮಲೈ ಟೈಗರ್ ರಿಸರ್ವ್ ಅಂತ ಹೇಳ್ಬಿಟ್ಟು ಅಲ್ಲಿ ಎಂಟ್ರಿ ಆಗಿ ಹಂಗೆ ನೈಟ್ ಬಂದು ಅಲ್ಲೇ ಸ್ಟೇ ಅಂತ ಹೇಳಿ ಆಮೇಲೆ ಕಸ್ಟಮರ್ ಹೇಳಿದ್ರು. ಆಮೇಲೆ ನೋಡಿ ಅಲ್ಲಿ ದೂರದಲ್ಲಿ ಜಿಂಕೆ ಮೇಯ್ತಾಯಿತ್ತು. ಅಲ್ಲಿ ನಾವು ಬಂದು ಸ್ಟೇ ಆಗಬೇಕಾಗಿದೆ. ಇದು ಹೋಟೆಲು ಈ ಕಡೆ ಪಕ್ಕದಲ್ಲಿತ್ತು. ಸ್ಟೇ ಆಗಬೇಕಾದ್ರೆ ಅದೇನೋ ಕಾಟೇಜ್ ಥರನೋ ಏನೋ ಲಾಡ್ಜ್ ಏನೋ ಮಾಡಿದರು. ಆಮೇಲೆ ಅಲ್ಲಿ ನೋಡ್ಬೋದು ನವಿಲು ಕೂತಿರೋದನ್ನ. ಅಲ್ಲಿ ಸೈಲೆಂಟಾಗಿ ಕೂತ್ಕೊಂಡು ಅದು ಪಾಡೋದಿತ್ತು. ಯಾವುದೋ ಕಾಡು ಪ್ರಾಣಿಗೆ ನಾವು ತೊಂದರೆ ಮಾಡಬಾರ್ದು. ತೊಂದರೆ ಮಾಡಿದ್ರೆ ಮಾತ್ರ ನಮಗೆ ಇದು ಮಾಡೋದು. ಆಮೇಲೆ ಅಲ್ಲಿ ಪಕ್ಕದಲ್ಲಿ ಆನೆಗಳನ್ನೆಲ್ಲ ಕರ್ಕೊಂಬಂದಿದ್ರು ಸ್ನಾನ ಮಾಡ್ಸೋಕ್ಕಂತೇಳಿ. ಸ್ನಾನ ಮಾಡಿಸೋದು ಅದನ್ನು ನೋಡೋದಕ್ಕೆ ಅಲ್ಲಿ ಒಂದು ಚೇರೆಲ್ಲ ಹಾಕಿ ಬಿಟ್ಟಿದ್ದಾರೆ. ಬಟ್ ಅಲ್ಲಿ ಯಾರಿಗೆ ಇದು ಪರ್ಮಿಷನ್ ಅಲೋ ಕೊಡೋದೆ ಅಲ್ಲಿ ಯಾರು ರೂಮ್ ಮಾಡಿರ್ತಾರೋ ಅಂಥವ್ರಿಗೆ ಮಾತ್ರ ಅಲ್ಲಿ ಅಲೋ ಮಾಡ್ತಾರೆ. ಅಲ್ಲಿ ಕೂತ್ಕೊಂಡು ನೋಡೋದಕ್ಕೆ ಎಲ್ಲರಿಗೂ ಬಿಡೋಲ್ಲ ಅಲ್ಲಿ ಪಬ್ಲಿಕ್ನ ಎಲ್ಲರನ್ನೂ. ಆಮೇಲೆ ನೋಡ್ಬೋದು ಆನೆಗಳು ಎಷ್ಟು ನೀಟಾಗಿ ಪಾಡವು. ಸ್ನಾನ ಮಾಡಬೇಕಾದ್ರೆ ಎಷ್ಟು ಇದು ಮಾಡ್ತಿದೆ. ಅದು ಅವ್ರು ಹೇಳ್ದಂಗೆಲ್ಲ ಕೇಳ್ಕೊಂಡು ಹೆಂಗೆ ಇದು ಮಾಡ್ಕೊಂಡು ಆಮೇಲೆ ಸ್ನಾನ ಮಾಡ್ಕೊಂಡು ಅವು ಪಾಡವು ಕರ್ಕೊಂಡೋಗ್ತಾರೆ. ಆಮೇಲೆ ಅದು ಫೀಡಿಂಗ್ ಟೈಮ್ ಆಗಿರುತ್ತೆ. 5 ಗಂಟೆಯಿಂದ 5:30 ಸ್ಟಾರ್ಟ್ ಆಗುತ್ತೆ ಫೀಡಿಂಗ್ ಟೈಮು. ಸಂಜೆ ಆನೆಗಳಿಗೆ ಮೇವು ನಾವೇ ತಿನ್ನಿಸೋ ಥರ ಅಲ್ಲಿ ಇದು ಮಾಡ್ತಾರೆ. ಒಬ್ಬರಿಗೆ 20 ರೂಪಾಯಿ ಏನೋ ಚಾರ್ಜ್ ಮಾಡ್ತಾರೆ ಅಲ್ಲಿ ಫೀಡಿಂಗ್ ಅಂತ ಹೇಳ್ಬಿಟ್ಟು. ಅಲ್ಲಿ ಇದಕ್ಕೆ ಆನೆಗಳನ್ನೆಲ್ಲ ಕರ್ಕೊಂಡ್ಬಂದು ನದಿಯಲ್ಲಿ ಸ್ನಾನ ಮಾಡಿಸಿ ಕರ್ಕೊಂಡೋಗ್ತಾರೆ. ಅಲ್ಲಿರೋದು ನೋಡ್ಬೋದು ನೀವು. ನೋಡಿ ಅದು ಆನೆಗಳೆಲ್ಲ ಎಷ್ಟು ನೀಟಾಗಿ ಸ್ನಾನ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆಮೇಲೆ ಅಲ್ಲಿ ಫೀಡಿಂಗ್ ಎಲ್ಲ ಆದಮೇಲೆ ನಾವು ಇದು ಮಾಡ್ಕೊಂಡು ಮತ್ತೆ ಸಫಾರಿಗೆ ಹೋಗೋಕ್ಕೆ ಹೇಳ್ಬಿಟ್ಟು ಅಲ್ಲಿ ಗಾಡಿ ಪಾರ್ಕಿಂಗ್ ಬಂದಿದ್ದೆ. ಸೈಕ್ ಮಾಡ್ತಾಯಿತ್ತಲ್ಲಪ್ಪ ಈ ಕೋತಿ. ಏನಿಲ್ಲ ಬಿಡು, ಗಾಡಿಯಲ್ಲಿ ಕೊಡಕ್ಕೆ ನಿಂಗೆ. ಅಲ್ಲಿ ಬಂತು, ಅಲ್ಲಿ ಹೋಗಿ ಕುತ್ಕೊಂಡ್ಬಿಟ್ಟು ಕೋತಿಗಳೆಲ್ಲ ಬಂದು ಕುತ್ಕೊಂಡ್ಬಿಟ್ಟಿದ್ವಿ. ಹೆಂಗೆ ಕುತ್ಕೊಂಡೈತೆ ನೋಡಿ ಗಾಡಿ ಮೇಲೆ ಬಂದ್ಬಿಟ್ಟು. ಬಿಸ್ಕೆಟ್ ಕೊಡೋಕಟ್ಟೆ ಬಿಡ್ತಾ ಇಲ್ಲ. ಹೆಂಗೆ ಕಚ್ಚಾಕ್ ಬರ್ತಾವೆ ಗೊತ್ತಾ ಕೋತಿಗಳು.
ನನ್ನ ಶಿಷ್ಯ ರಾಕಿ ಇಲ್ಲಿ ನಿಂತ್ಕೊಂಡ್ಬಿಟ್ಟು ಕುತ್ಕೊಂಡ್ಬಿಟ್ಟನಲ್ಲ. ಬತ್ತವ್ರು ನನ್ನ ಶಿಷ್ಯ ರಾಕಿ. ಯಾರೋ ಗೊತ್ತಿಲ್ಲ, ನಮ್ಮ ಫಾಲೋವರ್ ಒಬ್ಬರು ಹಂಗೆ ನಮ್ಮನ್ನ ನೋಡ್ಬಿಟ್ಟು ನೋಡ್ತು ಹೋದ್ರು. ಯಾರು ಬರ್ತಾರೋ ಗೊತ್ತಿಲ್ಲ, ಒಟ್ಟಲ್ಲಿ ಯಾರು ಬರ್ತಾರೋ ಬರೋರು ಸೈಕ್ ಮಾಡ್ತಾರೆ. ಈಗ ನನ್ನ ಕೈಯಿಂದ ಕಿತ್ಕೊಳ್ತಾರೆ. ಈಗ ಬಂದನು ರಾಕಿ ಬಂದಪ್ಪ. ಎಂತ ಬಾಬಾ ಇಲ್ಲ ನಿನ್ನ ಹೆಸರೇನು? ಇರು ಒಂದು ನಿಮಿಷ ತಗೋಬಾ. ಇನ್ನೊಬ್ಬ ಯಾರ ಬಂದಪ್ಪ. ಇವನು ಯಾರೋ ಡಾನ್ ಅಂತೆ. ಡಾನ್ಗೆಲ್ಲ ಡಾನ್ ಇರ್ಬೇಕು ಇವನು. ಕೋತ್ ನನ್ನ ಮಗನೇ. ಕೊಡ ಗಂಟ ಅಷ್ಟಿದ್ದಿಲ್ಲ ಆತ್ರ. ಕಿತ್ಕೊಂಡ ಅಲ್ಲಿಂದ ಮೇಲಿಂದನೇ ಕಿತ್ಕೊಳ್ತಾವ್ ಕೊಡಿ. ಆಮೇಲೆ ಅಲ್ಲಿಂದ ಸಫಾರಿ ಎಲ್ಲ ಮುಗಿದಿತ್ತು. ಆಮೇಲೆ ಬಂದು ನಮ್ಮ ರೂಮ್ ಹತ್ರ ಹಾಕ್ಬಿಟ್ಟು ಗಾಡಿನ ನೈಟೆಲ್ಲ ಗಿಂಬಲ್ ಬೇರೆ ಬಂದಿತ್ತಲ್ಲ, ಗಿಂಬಲಲ್ಲಿ ವೀಡಿಯೋ ಮಾಡ್ತಿದ್ದೆ. ಇದೇ ನಮ್ಮ ಕಸ್ಟಮರು ಸ್ಟೇ ಆಗಿದ್ದು ಲಾಡ್ಜು. ಆಮೇಲೆ ಲಾಡ್ಜು ಅಂತಾರೆ. ಆಮೇಲೆ ಸಂಜೆ ಮತ್ತೆ ನಾರ್ಮಲಾಗಿ ಜಿಂಕೆಗಳೆಲ್ಲ ಬಂದು ಅಲ್ಲೇ ಆಲ್ಟ್ ಆಗಿತ್ತು, ಅಲ್ಲೇ ಸೇರ್ಕೊಂಡ್ಬಿಟ್ಟಿತ್ತು. ಯಾಕಂದರೆ ಕಾಡಲ್ಲಿ ಅಲ್ಲಿ ಹೋದರೆ ಹುಲಿಗಳು ಅದೆಲ್ಲ ಬರುತ್ತಂತೇಳಿ ಎಲ್ಲ ನಮ್ಮ ಹೋಟೆಲ್ ಹತ್ರ ಬಂದ್ಬಿಟ್ಟಿತ್ತು. ಆಮೇಲೆ ಬೆಳಗ್ಗೆ ನಾನು ಎದ್ದು ಹಂಗೆ ವಾಕಿಂಗ್ ಮಾಡ್ಕೊಂಡು ಬಂದೆ. ನೋಡ್ಬೋದು ಇಲ್ಲಿ ಎಷ್ಟು ಆರಾಮಾಗಿದೆ. ಬೆಳಗ್ಗೆನೇ ಇವತ್ತು ಮುದ್ದುಮಲೈ ಸ್ಟೇ ಆಗಿದೆ. ಮುದ್ದುಮಲೈಯಲ್ಲಿ ವಾಕ್ ಮಾಡ್ಕೊಂಡು ಹಂಗೆ ನದಿ ಕಡೆ ಬಂದಿದ್ದೆ. ಇಲ್ಲೆಲ್ಲ ಮೊಸಳೆಗಳಿದೆ ಅಂತೇಳಿ ಅಲ್ಲೆಲ್ಲ ಬೋರ್ಡ್ ಹಾಕಿದ್ರು. ಅದರಿಂದ ನಾನೆಲ್ಲ ಜಾಸ್ತಿ ಹೋಗಲಿಲ್ಲ. ಇಲ್ಲಿ ಈ ಜಾಗದಲ್ಲಿ ನೈಟಲ್ಲಿ ಕರಡಿಗಳಿತ್ತು. ಆಮೇಲೆ ಜಿಂಕೆ, ಆನೆಗಳೆಲ್ಲ ಬಂದಿತ್ತು. ನೈಟ್ ನೋಡ್ಬಿಟ್ಟು ನಾನು ಗಾಡಿಯೆಲ್ಲ ಮಲಗಿಬಿಟ್ಟಿದ್ದೆ ಸುಮ್ಮನೆ. ನಾನು ಕ್ಯಾಮ್ರಾ ರೊಟೇಟ್ ಮಾಡ್ತೀನಿ ನೋಡಿ. ಹಂಗೆ ಕ್ಯಾಮ್ರಾ ರೊಟೇಟ್ ಆಗ್ತಿಲ್ಲ. ನಮ್ಮ ಗಿಂಬಲಲ್ಲಿ ಹಿಂಗೆ ವೀಡಿಯೋ ಮಾಡ್ಕೊಂಡು ಇದು ಮಾಡ್ಕೊಂಡು ಬರ್ತಾ ಇದ್ದೀನಿ. ಬೆಳಗ್ಗೆ ವಾಕಿಂಗ್ ಆಯಿತು. ಇನ್ನೇನು ಸಫಾರಿಗೆ ಹೋಗ್ತಾರೆ ಅನ್ಸುತ್ತೆ. ಸಫಾರಿಗೆ ಕರ್ಕೊಂಡು ಹೋಗಿ ಕಸ್ಟಮರ್ನ. ಮತ್ತು ನಾವು ಚೆಕ್ಔಟ್ ಮಾಡ್ಕೊಂಡು ಹೊರಡ್ಬೇಕಾಯ್ತು. ಟುವರ್ಡ್ಸ್ ಊಟಿಗೆ ಹೋಗೋಣ ಅಂತೇಳಿ ಎಲ್ಲ ಪ್ಲ್ಯಾನಿಂಗ್ ಎಲ್ಲ ರೆಡಿಯಾಗಿತ್ತು. ರೆಡಿ ಆದರೆ ಇಲ್ಲಿ ಬಂದು ಕೋತಿಗಳೆಲ್ಲ ಬಂದು ಫುಲ್ಲು ಗಾಡಿ ಮೇಲೆಲ್ಲ ಕೂತ್ಕೊಂಡು ಎಲ್ಲ ಬಿಸ್ಕೆಟ್ ಕೇಳ್ಕೊಂಡು ಕೂತಿತ್ತು. ನಾನು ಗಾಡಿಯಲ್ಲಿ ಇದ್ದಿದ್ದು ಒಂದು 2-3 ಬಿಸ್ಕೆಟ್ ಇತ್ತು, ಅದನ್ನ ಕೊಟ್ಟೆ. ಆಮೇಲೆ ನೋಡಿದ್ರೆ ಕೆಳಗಡೆ ಒಂದು ಕೋತಿ ಬಂದು ಕೂತ್ಕೊಂಡ್ಬಿಟ್ಟಿದೆ, ಅದು ನೋಡಿಲ್ಲ. ಆಮೇಲೆ ನೋಡಿ ಈ ಮರಿಗಳನ್ನು ಬಂದು ಫ್ರಂಟಿಗೆ ಬಂದು ಎಲ್ಲ ಗಾಡಿ ಮೇಲೆಲ್ಲ ಕೂತ್ಕೊಂಡಿತ್ತು. ಮೂರು ಜನ ಒಟ್ಟಿಗೆ ಬಂದು ಗಾಡಿ ಮೇಲೆ ಕುತ್ಕೊಂಡು ಬಿಸ್ಕೆಟ್ ಕೇಳ್ತಾ, ಏನಾದರೂ ಕೊಡು ಊಟಕ್ಕೆ, ಏನೋ ತಿನ್ನಕ್ಕೆ ಕೊಡು ಅಂತ ಕೇಳ್ತಾ ಇತ್ತು. 3 ಜನ ಅಟ್ಲ ಹಚ್ಕೊಂಡ್ಬಿಟ್ಟಾರೆ ಆಗಲೇ ಬೆಳಗ್ಗೆನೆ ನೀವು. ಆಮೇಲೆ ಅಲ್ಲಿಂದ ನಾನು ನೀಲಗಿರಿ ಫಾರೆಸ್ಟ್ ಒಳಗೆ ಎಂಟ್ರಿ ಆಗಿ ಮೇಲೆ ಊಟಿ ಕಡೆಗೆ ಬರ್ತಿದ್ದೆ. ಗೋಡ್ಲೂರು ದಾಟಿ ಬಂದಿದ್ದೆ. ಇಲ್ಲಿ ನೋಡಿ ಅಣ್ಣ ಒಬ್ಬ ಯಾವ ಜಾಗದಲ್ಲಿ ಓವರ್ಟೇಕ್ ಹೊಡಿಬೇಕು ಅಂತಲೇ ಗೊತ್ತಿಲ್ಲ, ಏನೋ ಜಾಗ ಸಿಕ್ತು ಅಂತ ಹೇಳಿ ನುಗ್ಗೋದು. ಏನಂದರೆ ಈ ಘಾಟ್ಗಳಲ್ಲಿ ಒಂದು ಸ್ವಲ್ಪ ಯಾಮಾರಿದ್ರು ಏನೇನೋ ಆಗೋಗುತ್ತೆ. ಆಮೇಲೆ ಫೋಟೋಶೂಟ್ ಮಾಡಬೇಕಾದ್ರೂ ಅಷ್ಟೇ ಗಾಡಿಗಳು ಬರೋದನ್ನ ನೋಡ್ಕೊಂಡು ಫೋಟೋಶೂಟ್ ಮಾಡಿ. ಅಲ್ಲಿ ನೋಡಿ ಪ್ರಾಣಿಗಳಿಗೆಲ್ಲ ರೋಡಲ್ಲಿ ಎಲ್ಲ ಮೇವುಗಳಾಗ್ತಾರ, ಅದನ್ನ ಮೇಯಕ್ಕಂತೇಳಿ ರೋಡಿಗೆ ಬಂದ್ಬಿಡ್ತವೆ. ಆಮೇಲೆ ಆ ಗಾಡಿಗಳಿಗೆಲ್ಲ ಸಿಗಾಕೊಳ್ತವೆ ಪಾಪ. ಆದಷ್ಟು ರೋಡಲ್ಲಿ ಹೋಯ್ತಾ ತಿಂಡಿಗಳೆಲ್ಲ ರೋಡಲ್ಲಿ ಹಾಕಕ್ಕೆ ಹೋಗಬೇಡಿ. ಅದು ಏನಾಗುತ್ತೆ, ಕೋತಿ ಎಳಿಬೇಕು, ಅದು ಸಡನ್ನಾಗಿ ಅದೇನೋ ತಿಂತಾ ಇರ್ತವೆ, ಎತ್ತಕ್ಕೆ ಹೋಗೋದಾಗ ಏನಾದರೂ ಇದಾಗುತ್ತೆ. ಇಲ್ಲಿ ನೋಡ್ಬೋದು ಕಾಡು ಎಮ್ಮೆಗಳೆಲ್ಲ ಒಂದು ಬ್ಯಾಚ್ ಹೋಗ್ತಾಯಿತ್ತು. ಆಮೇಲೆ ಇಲ್ಲಿ ಬಂದು TR ಬಜಾರ್ ಅಂತ ಹೇಳ್ತಾರೆ ಆ ಊರನ್ನ. ಅಲ್ಲಿ ಈ ಜಾಗದಿಂದ ಒಂದು ಸ್ವಲ್ಪ ಮುಂದೆ ಹೋದರೆ ನಮಗೊಂದು ಫೈನ್ ಫಾರೆಸ್ಟ್ ಸಿಗುತ್ತೆ. ಫೈನ್ ಫಾರೆಸ್ಟು ಎಲ್ಲ ಇವಾಗೆಲ್ಲ ಕಂಪ್ಲೀಟ್ ಚೇಂಜಸ್ ಆಗಿದೆ. ಮುಂಚೆ ಥರ ಎಲ್ಲ ಊಟಿ ರೋಡ್ಗಳು ಅವಾಗೆಲ್ಲ ಚಿಕ್ಕದಿತ್ತು ರೋಡು, ಇವಾಗೆಲ್ಲ ದೊಡ್ಡದಾಗಿ ಮಾಡಿದ್ದಾರೆ. ರೋಡೆಲ್ಲ ಫುಲ್ ಅಗಲ ಮಾಡಿದ್ದಾರೆ. ಇಲ್ಲಿ ನೋಡಿ ಯಾರೋ ಕಾರ್ನೆಲ್ಲ ನಿಲ್ಲಿಸ್ಬಿಟ್ಟು ಡ್ಯಾನ್ಸ್ ಮಾಡ್ತಾಯಿದ್ದಾರೆ ಕೇರಳ ಹುಡುಗರು. ಕೇರಳದವರು ಆಲ್ಮೋಸ್ಟ್ ಅಲ್ಲಿ ಎಂಜಾಯ್ಮೆಂಟ್ ಚೆನ್ನಾಗಿ ಮಾಡ್ತಾಯಿರ್ತಾರೆ.
ಆಮೇಲೆ ನೋಡ್ಬೋದು ವೆದರು ಕ್ಲೈಮೇಟು ಎಲ್ಲ ಹೇಗಿದೆ ಅಂತ ಹೇಳ್ಬಿಟ್ಟು ನಿಮಗೆ ಕಾಣ್ತಿರುತ್ತೆ. ಟೀ ಎಸ್ಟೇಟು ಎಲ್ಲ ಅಂದರೆ ಊಟಿಯಲ್ಲಿ ಈ ಜೂನ್ ಜುಲೈ ಅಲ್ಲಿ ಚೆನ್ನಾಗಿರುತ್ತೆ ವೆದರು. ಮಳೆ ಮತ್ತು ನೈಟ್ ಹೊತ್ತಲ್ಲಂತೂ ಹೆವಿ ಚಳಿ ಇರುತ್ತೆ, ಒಳ್ಳೆ ಕೋಲ್ಡಾಗಿರುತ್ತೆ ಮಾತ್ರ. ಈ ಟೈಮಲ್ಲಿ ಜನನೂ ಜಾಸ್ತಿ ಇರೋಲ್ಲ, ಯಾಕಂದರೆ ಆಫ್ ಸೀಸನ್ ಟೈಮಲ್ಲಿ ಜನ ತುಂಬ ತೊಳಗ್ತಾ ಇರ್ತಾರೆ ಊಟಿಯಲ್ಲಿ. ಈ ಥರ ಟೈಮಲ್ಲಿ ನಾರ್ಮಲ್ ಡೇಸಲ್ಲಿ ಹೋದರೆ ಆರಾಮಾಗಿ ಎಲ್ಲನೂ ನೀವು ನೋಡ್ಕೊಂಬರ್ಬೋದು, ಎಂಜಾಯ್ ಮಾಡ್ಬೋದು. ಊಟಿಯಲ್ಲಿ ಫ್ರೀಯಾಗಿರುತ್ತೆ, ಗಾಡಿಗಳು ಅಂತ ಟ್ರಾಫಿಕ್ ಆಗೋಲ್ಲ. ಮತ್ತು ವೀಕ್ ಡೇಸಲ್ಲಿ ಹೋದರೆ ಒಳ್ಳೆಯದು. ಆದಷ್ಟು ಸ್ಯಾಟರ್ಡೆ ಸಂಡೇ ಅವಾಯ್ಡ್ ಮಾಡಿ. ಆಮೇಲೆ ಅಲ್ಲಿಂದ ನೋಡಿ ಪೈಕರದಲ್ಲಿ ಎಷ್ಟು ಗಾಡಿ ನಿಂತಿದೆ ಮೇಲೆ, ಅಂದರೆ ಸಂಡೇ ಬೇರೆ ಆಪೋಸಿಟು ಗಾಡಿಗಳು ಸಿಕ್ಕಾಬಿಟ್ಟೆ. ನಾನು ಬರ್ಬೇಕಾದ್ರೆ ಸಂಡೇ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಸಂಡೇಗೆ ಈ ಕಡೆಯಿಂದ ಎಲ್ಲ ನೋಡ್ಕೊಂಡು ಹೊರಟವ್ರೆ. ಬೆಂಗಳೂರು ಕಡೆ ಆಗಲಿ ಮೈಸೂರು ಕಡೆ ಹೋಗೋರು ಎಷ್ಟು ಉದ್ದ ಇದೆ ನೋಡಿ. ಆಮೇಲೆ ಅಲ್ಲಿಂದ ಪೈಕರ ಬಿಟ್ಟು ಹಿಂಗೆ ಒಂದು ಸ್ವಲ್ಪ ಮುಂದೆ ಬಂದರೆ ನಮಗೆ ಶೂಟಿಂಗ್ ಸ್ಪಾಟ್ ಅಂತ ಹೇಳ್ಬಿಟ್ಟು ಒಂದು ಬರುತ್ತೆ. ಶೂಟಿಂಗ್ ಸ್ಪಾಟು ನೀವು ಕೇಳಿರ್ತೀರ. ಒಂದು ಏನಂದರೆ ಅದು ಅಂತ ಹೇಳ್ಕೊಳ್ಳೋಂಥ ದೊಡ್ಡ ಪ್ಲೇಸ್ ಅಲ್ಲ. ಇದೊಂದು ಗ್ರೀನಾಗಿ ಒಂದು ಬೆಟ್ಟ ಇರುತ್ತೆ. ಆ ಬೆಟ್ಟದಲ್ಲಿ ಯಾವುದೋ ಒಂದು ಸಾಂಗ್ ಶೂಟ್ ಮಾಡಿದರು ಅಂತ ಹೇಳ್ಬಿಟ್ಟು ಅದು ಶೂಟಿಂಗ್ ಸ್ಪಾಟ್ ಅಂತೇಳಿ ಅದನ್ನ ಫಿಕ್ಸ್ ಮಾಡಿದ್ರು. ಆಮೇಲೆ ನಾನು ಊಟಿ ಎಂಟ್ರಿ ಆಗಿದೆ. ಊಟಿ ಎಂಟ್ರಿ ಆಗಿಬಿಟ್ಟು ಹಂಗೆ ಟೂವರ್ಡ್ಸು ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ರಿ. ಯಾವುದೋ ಹೋಟೆಲ್ ಹುಡ್ಕೊಂಡು ಹೋಗ್ತಾಯಿದ್ರು ಕಸ್ಟಮರ್. ಯಾವುದೋ ನಾಚಿಯಾರೋ ಏನೋ ಅಂತ ಹೇಳ್ಬಿಟ್ಟು ಯಾವುದೋ ಹೋಟೆಲ್ ಹೆಸರು ಹೇಳಿದ್ರು. ಬಟ್ ನನಗಂತೂ ಅದು ಹೋಟೆಲ್ ನಾನು ನೋಡಿಲ್ಲ, ಆ ಹೋಟ್ಲ್ ಹೆಸರು ನನಗೆ ಗೊತ್ತಿಲ್ಲ ಸರಿಯಾಗಿ. ಊಟಿಯಲ್ಲಿ ನೀವು ಎಲ್ಲ ಹೋಟ್ಲುಗಳಲ್ಲಿ ಗೊತ್ತಿರೋ ಹೋಟ್ಲುಗಳು ಹೋದರೆ ಒಂದು ರೇಂಜಿಗೆ ಊಟ ಚೆನ್ನಾಗಿರುತ್ತೆ. ಇದು ಊಟಿ ಸಿಟಿ ಎಂಟ್ರಿ ಆಗಿ ಸೀದಾ ಒಳಗೆ ಟೌನ್ ಕಡೆ ಬರ್ತದೆ, ಗಾರ್ಡನ್ ಕಡೆಗೆ. ಫಸ್ಟ್ ಸಿಗೋದೆ ನಮಗೆ ಬಟಾನಿಕಲ್ ಗಾರ್ಡನ್ನು. ಲೆಫ್ಟಿಗೆ ಹೋದರೆ ಬಟಾನಿಕಲ್ ಗಾರ್ಡನ್, ರೈಟಿಗೆ ಇವಾಗ ನಾನು ರೈಟಿಗೆ ಬಂದು ಹಿಂಗೆ ಸೀದಾ ಹೋದರೆ ಕೋಟೆಗಿರಿ ಹೋಗುತ್ತೆ. ಅದು ಬಂದು ಕುನ್ನೂರಿಗೆ ಹೋಗೋ ರೋಡು. ಆಮೇಲೆ ಅಲ್ಲಿಂದ ನಾನು ಟೀ ಫ್ಯಾಕ್ಟ್ರಿ ಹತ್ರ ಬಂದ ಮೇಲೆ ನಾನೊಂದು ಫೋಟೋ ತಗೊಂಡು ಒಂದು ನೈಟ್ ಬಂದು ಎಲ್ಲ ಸ್ಟೇ ಆಗಿದೆ, ಅದ್ರದ್ದು ವೀಡಿಯೋ ಏನೂ ಹಾಕಿಲ್ಲ. ಆಮೇಲೆ ಅಲ್ಲಿಂದ ಕುನ್ನೂರಿಗೆ ಹೊರಟ್ರಿ. ಕುನ್ನೂರಿಗೆ ಹೋಗ್ಬೋದು ಅಂದರೆ ಬೈ ರೋಡ್ ಹೋಗ್ಬೇಕು. ಆ ಕಡೆಯಿಂದ ಅವರು ಟ್ರೈನಲ್ಲಿ ಬರ್ತಾರೆ, ಟಾಯ್ ಟ್ರೈನ್ ಬರುತ್ತೆ, ನೋಡ್ಬೋದು. ಇದರಲ್ಲಿ ಆಲ್ಮೋಸ್ಟ್ ಅಲ್ಲೂ ನಾನು ಸುಮಾರು ಜಾಗ ನಾನು ಒಳಗೆ ಹೋಗಿಲ್ಲ. ಆಮೇಲೆ ನಮ್ಮ ಗಾಡಿ ಪಾರ್ಕಿಂಗ್ ಮಾಡಿಬಿಟ್ಟು ಅಲ್ಲೇ ಗಾಡಿ ಹತ್ರ ಇರ್ತೀರಲ್ಲ, ಅದರಿಂದ ನಾನು ಕೆಲವೊಂದು ವೀಡಿಯೋಗಳೆಲ್ಲ ಮಾಡೋಕ್ಕಾಗಲ್ಲ. ಅದರಿಂದ ಒಂದು ಸ್ವಲ್ಪ ಇದು ಮಾಡ್ಕೊಬೇಡಿ. ಇದನ್ನು ನಾನು ಹಂಗೆ ಟುವರ್ಡ್ಸು ಕುನ್ನೂರು ಹತ್ರ ಬಂದರೆ ವಿಲ್ಲಿಂಗ್ ಟೌನ್ ಅಂತೇಳಿ ಬರುತ್ತೆ. ಇದು ಬಂದು ಆರ್ಮಿ ಕ್ಯಾಂಪಸ್ಸು, ಕಂಪ್ಲೀಟ್ ಆರ್ಮಿ ಕ್ಯಾಂಪಸ್ಸು. ಇಲ್ಲಿ ಬಂದು ಗಾಡಿನೂ ನಿಲ್ಲಿಸೋಂಗಿಲ್ಲ, ಏನಿಲ್ಲ. ಇದು ಬಂದು ಮೆಡ್ರಾಸ್ ರೆಜಿಮೆಂಟು ಏನೋ ಇದೆ ವಿಲ್ಲಿಂಗ್ ಟೌನಲ್ಲಿ. ಅಲ್ಲಿ ಒಳಗೆ ಎಂಟ್ರಿ ಆಗಿ ನಾನು ಹಂಗೆ ನೋಡ್ಕೊಂಡು ವೀಡಿಯೋ ಮಾಡ್ಕೊಂಡು ಬರ್ತಾಯಿದ್ದೀನಿ. ಬಟ್ ಅಲ್ಲಿ ವೀಡಿಯೋ ಮಾಡೋಕ್ಕೆ ಅಲೋ ಇದೆಯಾ ಇಲ್ವೋ ಅಂತ ನನಗೆ ಗೊತ್ತಿಲ್ಲ ಸರಿಯಾಗಿ. ಹೋಟೆಲಿ ಎಲ್ಲ ನೀಟಾಗಿ ನೋಡಿ, ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ. ಆರ್ಮಿ ಏರಿಯಾದಲ್ಲಿ ಯಾವಾಗಲೂ ಅಷ್ಟೇ ಕ್ಲೀನಾಗಿ ಇಟ್ಟಿರ್ತಾರೆ. ಡಿಫೆನ್ಸ್ ಏರಿಯಾದಲ್ಲಿ ನೋಡ್ಬೋದು. ಇದು ಆರ್ಮಿದು ಯಾವುದೋ ಒಂದು ಅಕಾಡೆಮಿ ಸ್ಕೂಲ್ ಇದು ಕಾಣಿಸ್ಬೋದು, ನಿಮಗೆ ಕಾಣಿಸ್ತಿರುತ್ತೆ. ಹಂಗೆ ನಾವು ಅದೇ ಗಾಡಿನ ಸ್ಲೋ ಮಾಡ್ಕೊಂಡು ಸರ್ಕಲ್ನ ಒಂದು ರೌಂಡ್ ಮಾಡಿ ಎಲ್ಲ ವೀಡಿಯೋ ಮಾಡ್ಕೊಂಡು ಬಂದೆ. ಆಮೇಲೆ ಸೈಡ್ಗೆ ಹಾಕಿದ್ದೆ. ಇಲ್ಲಿ ಕುನ್ನೂರಿಗೆ ಬಂದಿದ್ದೀನಿ. ಕುನ್ನೂರಲ್ಲಿ ಇಲ್ಲೊಂದು ಆರ್ಮಿ ಕ್ಯಾಂಪ್ ಇದೆ. ಆರ್ಮಿ ಕ್ಯಾಂಪ್ ಅಂದರೆ ವಿಲ್ಲಿಂಗ್ ಟೌನ್ ಅಂತ ಹೇಳ್ಬಿಟ್ಟು ಆ ಸ್ಪಾಟಲ್ಲಿ ಇದ್ದೀವಿ. ಆಮೇಲೆ ಅಲ್ಲಿಂದ ನಾವು ಇದೆಲ್ಲ ಹಂಗೆ ಒಂದು ಫೋಟೋಸು ವೀಡಿಯೋಸ್ ಎಲ್ಲ ಮಾಡ್ತಿದ್ರು. ನಮ್ಮ ಕಸ್ಟಮರು ನೋಡ್ತಾಯಿದ್ರು. ನಾನು ಹಂಗೆ ಸುಮ್ಮನೆ ಕೂತ್ಕೊಳ್ಳೋ ಬದಲು ಗಿಂಬಲ್ ತೊಗೊಂಡು ನಾನು ವೀಡಿಯೋಸ್ ಮಾಡ್ತಾಯಿದ್ದೆ. ವೀಡಿಯೋಸ್ ಮಾಡಿ ಸರ್ಕಲಲ್ಲಿ ಯಾವ್ಯಾವ ಥರ ಇದು ಮಾಡ್ಬೇಕಂತೇಳಿ ನಾನು ನೋಡ್ತಾಯಿದ್ದೆ. ನೋಡ್ಬೋದು ನಿಮಗೆ ಕ್ಯಾಂಪಸ್ಸು ಹೆಂಗಿದೆ, ಸರ್ಕಲ್ಲು ಎಷ್ಟು ನೀಟಾಗಿದೆ ಅಂತ ಹೇಳ್ಬಿಟ್ಟು. ಅಲ್ಲಿಂದ ಮತ್ತೆ ನಾವು ಒಂದು ಸಿಮ್ ಪಾರ್ಕ್ ಅಂತೇಳಿ ಬರುತ್ತೆ, ಅಲ್ಲಿಗೆ ಹೋಗ್ಬೇಕಂತೇಳಿ ಹೊರಟಿದ್ದೆ. ಮತ್ತು ನಾನು ಮಿಕ್ಕಿದ್ದು ವೀಡಿಯೋ ಬಂದು ಇನ್ನು ನೆಕ್ಸ್ಟ್ ಇದರಲ್ಲಿ ಅಪ್ಲೋಡ್ ಮಾಡ್ತೀನಿ. ಆದಷ್ಟು ಲೈಕ್ ಮಾಡಿ, ಏನಿದ್ರು ಕಮೆಂಟ್ಸಲ್ಲಿ ತಿಳಿಸಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ನ ಫಾಲೋ ಮಾಡಿ. ಏನೇ ಇದ್ದರೂ ಕಮೆಂಟ್ಸಲ್ಲಿ ತಿಳಿಸಿ ಸ್ನೇಹಿತರೆ. ಬಾಯ್ ಸ್ನೇಹಿತರೆ, ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ.